ಒಂದು ಶ್ರಾವಣ ಮಾಸ, ಭೀಮ ಅಮಾವಾಸ್ಯೆ ಅಥವಾ ಮಹಾಲಯದ ಅಮಾವಾಸ್ಯೆ ಬಂದಾಗ ನಮ್ಮ ಮನಸ್ಸು ಪಿತೃಗಳ ಸ್ಮರಣೆಗೆ ಹೋಗುತ್ತದೆ. ಅವರ ಪುಣ್ಯ ಸ್ಮರಣೆ, ತರ್ಪಣ, ಜಪ ಈ ಎಲ್ಲವೂ ನಮ್ಮ ಇಹಲೋಕದ ಜೀವನಕ್ಕೂ ಆಲೋಚನೆಯ ದಾರಿ ನೀಡುತ್ತದೆ. ಈ ಸಂದರ್ಭಗಳಲ್ಲಿ ಬಹುಶಃ ಪ್ರತಿ ಮನುಷ್ಯನ ಮನಸ್ಸಿಗೆ ಒಂದು ಪ್ರಶ್ನೆ ಬರುತ್ತದೆ: ನಮ್ಮ ಮನೆಗೆ ಗಂಗಾಜಲ ಸಿಗುತ್ತಿಲ್ಲ. ಹಾಗಾದರೆ ಪಿತೃತರ್ಪಣ, ಪೂಜೆ ಶುದ್ಧವಾಗುತ್ತದೆಯೇ? ಇದಕ್ಕೆ ಶಾಸ್ತ್ರ ಏನು ಹೇಳುತ್ತದೆ? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯಿಂದ ಮಾಡಿದ ಕಾರ್ಯವೇ ಮಹಾಫಲವತ್ತಾದದ್ದು. ಗಂಗಾಜಲದ ಮಹತ್ವವನ್ನು ಶಾಸ್ತ್ರದಲ್ಲಿ ಬಹಳಷ್ಟು ಎತ್ತಿ ಹಿಡಿದರೂ ಅದಕ್ಕೆ ಪರ್ಯಾಯವಿದೆ. ಗಂಗಾಜಲ ಇಲ್ಲದಿದ್ದರೆ ಮಾಡುವ ಶುದ್ಧೀಕರಣ ವಿಧಿ: 1. ತಾಮ್ರ ಲೋಟ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಶುದ್ಧ ನೀರು ತೆಗೆದುಕೊಳ್ಳಿ. 2. ಈ ನೀರಿಗೆ ಒಂದು ತುಳಸಿ ಎಲೆ ಹಾಕಿ. ತುಳಸಿ ಲಕ್ಷ್ಮೀ ದೇವಿಯ ಪ್ರತಿನಿಧಿ. ಇದು ಜಲಶುದ್ಧಿಗೆ ಮೊದಲ ಹೆಜ್ಜೆ. 3. ನಂತರ ಅರಶಿನದ ಒಂದು ಹನಿ ಮತ್ತು ಅಕ್ಷತೆಯನ್ನು ಸೇರಿಸಿ. 4. ಈ ನೀರನ್ನು ದೇವರ ಮುಂದೆ ಇಟ್ಟುಕೊಂಡು ಭಕ್ತಿಭಾವದಿಂದ ಈ ಮಂತ್ರವನ್ನು ಪಠಿಸಿ: ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕದ ಅರ್ಥವೇನೆಂದರೆ, ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು ಮತ್ತು ಕಾವೇರಿ ದೇವಿ ಈ ಜಲದಲ್ಲಿ ನಿಮ್ಮ ಸಾನ್ನಿಧ್ಯವಾಗಲಿ. ಈ ನೀರಿನ ಶಕ್ತಿಯನ್ನು ಎಲ್ಲಿ ಬಳಸಬಹುದು? ಪಿತೃತರ್ಪಣದಲ್ಲಿ ತಿಲ ತರ್ಪಣ ಮಾಡುವಾಗ ಈ ಶುದ್ಧ ನೀರನ್ನು ಉಪಯೋಗಿಸಿ. ಪೂಜೆ ಮುನ್ನ ಶುದ್ಧೀಕರಣಕ್ಕೆ ದೇವಾಲಯದ ಬಾಗಿಲಿಗೆ, ಪೂಜಾ ಮನೆಯೊಳಗೆ ಸಿಂಚನ ಮಾಡಿ. ಅನ್ನದಾನದ ಮುನ್ನ ತಲೆಗೆ ಹಚ್ಚಿ ಶುದ್ಧ ಮನಸ್ಸಿನಿಂದ ದಾನ ಮಾಡಿ. ಭೀಮ ಅಮಾವಾಸ್ಯೆ ಮುಂಜಾನೆ ಅಥವಾ ಸಂಜೆ ದೇವರಿಗೆ ಅಭಿಷೇಕವಾಗಿ ಕೂಡ ಉಪಯೋಗಿಸಬಹುದು. ಶಾಸ್ತ್ರದ ಮೂಲ ಸಂದೇಶ: ಗಂಗಾ ನದಿ ಶಕ್ತಿಯ ತಾತ್ವಿಕ ಅರ್ಥ ಶುದ್ಧೀಕರಣ ಮತ್ತು ಪಾಪ ಪರಿಹಾರ. ಆದರೆ ಆ ಶಕ್ತಿ ಕೇವಲ ಭೌತಿಕ ನದಿಯಲ್ಲಿ ಮಾತ್ರವಲ್ಲ. ನಮಗೆ ಇರುವ ಶ್ರದ್ಧೆ, ನಿಷ್ಕಲ್ಮಶ ಮನಸ್ಸು ಮತ್ತು ಧರ್ಮಪರ ನಂಬಿಕೆ ಇದನ್ನು ತಾನೇ ಶಕ್ತಿ ನೀಡುತ್ತದೆ.